ಡಿಸಿ ಮಾತಾಡಿದ್ರಿ, ಯಾರ ದಾಖಲೆಗಳು ಸರಿ ಇದೆ ಅದು ನೀವು ಕೊಡಲೇಬೇಕು ಅಂತ ಹೇಳಿದ್ರಿ. ಅದಾದ್ಮೇಲೆ 25-30 ಜನ ಕೊಟ್ಟಿದ್ದಾರೆ. ಇನ್ನ ನಾನು 7 ಜನ ಪೆಂಡಿಂಗ್ ಇದೆ ಅಂದ್ಬಿಟ್ಟು ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಅವ್ರ ಜೊತೆ ನಾನು ವೆರಿಫೈ ಮಾಡಿಬಿಟ್ಟು ಅದೇ ದಾಖಲೆಗಳಿದೆ ಖಂಡಿತವಾಗಿ ಕೊಡಿ ಅಂತಾನೆ ನಾನು ನಿಮ್ಗೆ ಹೇಳಿದ್ದೇನೆ. ಅದನ್ನ ಚೆಕ್ ಮಾಡಿಸ್ಬೋದು. ಮತ್ತು ವಿಶೇಷವಾಗಿ ಅಷ್ಟೇ ಸಮಸ್ಯೆ ಅಲ್ಲ ಸರ್, ತಳವಾರದು ಒಂದು ಅಷ್ಟೇ ಸಮಸ್ಯೆ ಆಗ್ತಾ ಇರೋದು ಹೊರತು ಇಲ್ಲ ಅದಿಲ್ಲ. ನಾವು ಅಂಥದ್ದು ಯಾವುದೂ ಇಲ್ಲ. ಅಂಥದ್ದು ಯಾವ ಪ್ರಕರಣ ಇದೆ, ಯಾವ ತಾಲೂಕಿದ್ರೆ ಸ್ವಲ್ಪ ಹೇಳಿ ಇದೆ. ಯಾಕಂದ್ರೆ ಅವರ ತಂದೆ ತಾಯಿದು, ಅವ್ರ ಮುತ್ಯಾದು ಅಥವಾ ಅವ್ರ ಪೂರ್ವಜರದ್ದು ಯಾವ್ದಾದ್ರು ಇದ್ರೆ ದೇ ಆರ್ ಇಶ್ಯೂಯಿಂಗ್. ಇಲ್ಲ ಯಾವ್ದಿದೆ, ಯಾವ ತಾಲೂಕ್ದು ಹೇಳಿದ್ರೆ ನಾನು ತಿಳ್ಕೊತೀನಿ. ನನ್ನ ಪ್ರಕಾರ ಇಲ್ಲ, ಬಟ್ ತಳವಾರದ್ದು ಸಮಸ್ಯೆ ಬರ್ತಾ ಇದೆ ಅಂತ ಇದೆ. ಸರಿ ಸರ್, ಯಾವುದು ಸರ್, ಯಾವುದು ಸರ್? ನೋಡಿ, ಈಗಾಗಲೇ 3 ಸರಿ ಇಲ್ಲ, ಈಗಾಗಲೇ 3 ಸರಿ 2 ಸರಿ ಇಲ್ಲಿ ಡಿ ಸಿ ಅವ್ರ ಜೊತೆ ನಾನೇ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತು 2 ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತು ST ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು, ಆದರೆ ಸೆಕ್ರೆಟರಿ ಅವರು ಬಿಹಾರ್ ಚುನಾವಣೆಯಲ್ಲಿ ಹೋಗಿದ್ದಾರೆ. ಈಗಲೂ ಕೂಡ ಅವ್ರು ಬಂದಿದ್ದರು. ಸೊ ಅವ್ರ ಸೆಕ್ರೆಟರಿ ಅವ್ರು ಬಂದಮೇಲೆ ಕೋಲಿ ಸಮಾಜದ್ದು STಗೆ ಸೇರಿಸೋದು ಮತ್ತು ಈ ತಳವಾರದು ಎರಡೂ ಕೂಡ ಅಲ್ಲಿ CM ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂತಿದ್ರು. ನೋಡಿ, ಇವು ಏನಾಗ್ತಾ ಇದೆ ಅಂದರೆ, ಎಲ್ಲಿ ವಿಜಯಪುರದಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಈಗ ನಮ್ಮ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ 1 ಕಾಪಿ ಮಾತ್ರ ಏನು ಸರ್ಟಿಫಿಕೇಟನ್ನು ಸಲ್ಲಿಸಿದ್ದಾರೆ. ಬಟ್ ಅದನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿ ಸಿಗೆ ರಿಪೋರ್ಟ್ ಕೇಳಿದ್ವಿ. ಅದು ಬಂದ ತಕ್ಷಣ ವಿಲ್ ವೆರಿಫೈ ಆ್ಯಂಡ್ ವಿ ವಿಲ್ ಟ್ಯಾಕಲ್. ಬಟ್ ಯಾಕಂದರೆ ಜಾತಿ ಪ್ರಮಾಣ ಕೊಡೋದು ಇಟ್ಸ್ ಎ ಸೀರಿಯಸ್ ಇದು ಅಲ್ಲ. ಆಮೇಲೆ ನಾಳೆ ಯಾರಾದರೂ ಹೋದರೆ ಮಕ್ಕಳ ಭವಿಷ್ಯನೂ ಹೋಗ್ತದೆ, ಯುವಕರ ಭವಿಷ್ಯನೂ ಹೋಗ್ತದೆ, DC ಅವ್ರದ್ದು ತೊಂದರೆ ಆಗ್ತದೆ. ಮತ್ತು ಸರ್ಕಾರಕ್ಕೂ ಏನು ಶೋಭೆ ತರುವಂಥದ್ದಲ್ಲ. ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗೆ ಬೇಕು ಹಂಗಿದ್ರು ಏನಿದ್ರು ವಿಲ್ ಡೂ ಆ್ಯಸ್ ಪರ್ ಲಾ. ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಸರ್, ನಿನ್ನೆ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ನಿಮ್ಮ ಗಮನಕ್ಕೆ ಯಾವುದು ಸರ್? ಗುಲ್ಬರ್ಗ ಯೂನಿವರ್ಸಿಟಿ B.Ed ಸ್ಟೂಡೆಂಟ್ಸ್ ಎಲ್ಲ ಅದೇ ನಿನ್ನೆ ಯಾವುದು ಸರ್? ಯಾವುದು ಸರ್? ನೋಡಿ, ಈಗಾಗಲೇ 3 ಸರಿ ಇಲ್ಲ, ಈಗಾಗಲೇ 3 ಸರಿ 2 ಸರಿ ಇಲ್ಲಿ DC ಅವ್ರ ಜೊತೆ ನಾನೇ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತು 2 ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತು ST ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು, ಆದರೆ ಸೆಕ್ರೆಟರಿ ಅವರು ಬಿಹಾರ್ ಚುನಾವಣೆಯಲ್ಲಿ ಹೋಗಿದ್ದಾರೆ. ಈಗಲೂ ಕೂಡ ಅವ್ರು ಬಂದಿದ್ದರು. ಸೊ ಅವ್ರ ಸೆಕ್ರೆಟರಿ ಅವ್ರು ಬಂದಮೇಲೆ ಕೋಲಿ ಸಮಾಜದ್ದು STಗೆ ಸೇರಿಸೋದು ಮತ್ತು ಈ ತಳವಾರದು ಎರಡೂ ಕೂಡ ಅಲ್ಲಿ CM ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂತಿದ್ರು. ನೋಡಿ, ಇವು ಏನಾಗ್ತಾ ಇದೆ ಅಂದರೆ, ಎಲ್ಲಿ ವಿಜಯಪುರದಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಈಗ ನಮ್ಮ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ 1 ಕಾಪಿ ಮಾತ್ರ ಏನು ಸರ್ಟಿಫಿಕೇಟನ್ನು ಸಲ್ಲಿಸಿದ್ದಾರೆ. ಬಟ್ ಅದನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿ ಸಿಗೆ ರಿಪೋರ್ಟ್ ಕೇಳಿದ್ವಿ. ಅದು ಬಂದ ತಕ್ಷಣ ವಿಲ್ ವೆರಿಫೈ ಆ್ಯಂಡ್ ವಿ ವಿಲ್ ಟ್ಯಾಕಲ್. ಬಟ್ ಯಾಕಂದರೆ ಜಾತಿ ಪ್ರಮಾಣ ಕೊಡೋದು ಇಟ್ಸ್ ಎ ಸೀರಿಯಸ್ ಇದು ಅಲ್ಲ. ಆಮೇಲೆ ನಾಳೆ ಯಾರಾದರೂ ಹೋದರೆ ಮಕ್ಕಳ ಭವಿಷ್ಯನೂ ಹೋಗ್ತದೆ, ಯುವಕರ ಭವಿಷ್ಯನೂ ಹೋಗ್ತದೆ, DC ಅವ್ರದ್ದು ತೊಂದರೆ ಆಗ್ತದೆ. ಮತ್ತು ಸರ್ಕಾರಕ್ಕೂ ಏನು ಶೋಭೆ ತರುವಂಥದ್ದಲ್ಲ. ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗೆ ಬೇಕು ಹಂಗಿದ್ರು ಏನಿದ್ರು ವಿಲ್ ಡೂ ಆ್ಯಸ್ ಪರ್ ಲಾ. ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಸರ್, ನಿನ್ನೆ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ನಿಮ್ಮ ಗಮನಕ್ಕೆ ಯಾವುದು ಸರ್? ಗುಲ್ಬರ್ಗ ಯೂನಿವರ್ಸಿಟಿ B.Ed ಸ್ಟೂಡೆಂಟ್ಸ್ ಎಲ್ಲ ಅದೇ ನಿನ್ನೆ ಯಾವುದು ಸರ್? ಯಾವುದು ಸರ್? ನೋಡಿ, ಈಗಾಗಲೇ 3 ಸರಿ ಇಲ್ಲ, ಈಗಾಗಲೇ 3 ಸರಿ 2 ಸರಿ ಇಲ್ಲಿ DC ಅವ್ರ ಜೊತೆ ನಾನೇ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತು 2 ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತು ST ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು, ಆದರೆ ಸೆಕ್ರೆಟರಿ ಅವರು ಬಿಹಾರ್ ಚುನಾವಣೆಯಲ್ಲಿ ಹೋಗಿದ್ದಾರೆ. ಈಗಲೂ ಕೂಡ ಅವ್ರು ಬಂದಿದ್ದರು. ಸೊ ಅವ್ರ ಸೆಕ್ರೆಟರಿ ಅವ್ರು ಬಂದಮೇಲೆ ಕೋಲಿ ಸಮಾಜದ್ದು STಗೆ ಸೇರಿಸೋದು ಮತ್ತು ಈ ತಳವಾರದು ಎರಡೂ ಕೂಡ ಅಲ್ಲಿ CM ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂತಿದ್ರು. ನೋಡಿ, ಇವು ಏನಾಗ್ತಾ ಇದೆ ಅಂದರೆ, ಎಲ್ಲಿ ವಿಜಯಪುರದಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಈಗ ನಮ್ಮ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ 1 ಕಾಪಿ ಮಾತ್ರ ಏನು ಸರ್ಟಿಫಿಕೇಟನ್ನು ಸಲ್ಲಿಸಿದ್ದಾರೆ. ಬಟ್ ಅದನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿ ಸಿಗೆ ರಿಪೋರ್ಟ್ ಕೇಳಿದ್ವಿ. ಅದು ಬಂದ ತಕ್ಷಣ ವಿಲ್ ವೆರಿಫೈ ಆ್ಯಂಡ್ ವಿ ವಿಲ್ ಟ್ಯಾಕಲ್. ಬಟ್ ಯಾಕಂದರೆ ಜಾತಿ ಪ್ರಮಾಣ ಕೊಡೋದು ಇಟ್ಸ್ ಎ ಸೀರಿಯಸ್ ಇದು ಅಲ್ಲ.
ಆಮೇಲೆ ನಾಳೆ ಯಾರಾದರೂ ಹೋದರೆ ಆ ಮಕ್ಕಳ ಭವಿಷ್ಯನೂ ಹೋಗ್ತದೆ, ಯುವಕರ ಭವಿಷ್ಯನೂ ಹೋಗ್ತದೆ, ಡಿ ಸಿ ಅವ್ರದಿಗೂ ತೊಂದರೆ ಆಗ್ತದೆ. ಮತ್ತು ಸರ್ಕಾರಕ್ಕೂ ಏನು ಇದು ಏನು ಶೋಭೆ ತರುವಂಥದ್ದಲ್ಲ. ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗೆ ಬೇಕು ಹಂಗೆ ಏನಿದ್ರು ವಿಲ್ ಡೂ ಆ್ಯಸ್ ಪರ್ ಲಾ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಸರ್ ನಿನ್ನೆ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ನಿಮ್ಮ ಗಮನಕ್ಕೆ ಯಾವುದು ಸರ್? ಗುಲ್ಬರ್ಗ ಯೂನಿವರ್ಸಿಟಿ ಬಿ ಎಡ್ ಸ್ಟೂಡೆಂಟ್ಸ್ ಎಲ್ಲ ಅದೇ ನಿನ್ನೆ ಇವತ್ತು